ಕಾಲೇಜಿಗೆ ದಾಖಲಾಗುವ ವೇಳೆಯಲ್ಲಿ ಪರಿಶೀಲನೆಗಾಗಿ ನೀಡಿದ್ದ ಅಂಕಪಟ್ಟಿ ವಾಪಸ್ ಕೊಡದೆ ಪರೀಕ್ಷೆ ಬರೆಯಲು ಅವಕಾಶವನ್ನು ನೀಡದೆ ಕಾಲೇಜು ಆಡಳಿತ ಮಂಡಳಿ ತನ್ನನ್ನ ಅಲೆದಾಡಿಸುತ್ತಿದೆ ಎಂದು ಮಹಿಳೆ ಆರೋಪಿಸಿ ತನ್ನ ಅಳಲನ್ನ ತೋಡಿಕೊಂಡಿದ್ದಾರೆ. ತುರುವೇಕೆರೆ ತಾಲೂಕಿನ ಹಡವನಹಳ್ಳಿಯಲ್ಲಿರುವ ದಿಗ್ವಿಜಯ ಗ್ರಾಮೀಣ ಬಿಎಡ್ ಕಾಲೇಜಿನ ಅವಾಂತರದ ವಿರುದ್ಧ ಮಹಿಳೆ ಆಕ್ರೋಶ ಹೊರಹಾಕಿದ್ದಾರೆ. ತಿಪಟೂರು ತಾಲೂಕಿನ ನೊಣವಿನಕೆರೆ ಹೋಬಳಿ ಕೋನೆಗೌಡನ ಪಾಳ್ಯದ ಭಾರತಿ ಎಂಬ ವಿದ್ಯಾರ್ಥಿನಿ ತುರುವೇಕೆರೆ ತಾಲೂಕಿನ ದಂಡಿನಶಿವರ ಹೋಬಳಿಯ ಹಡವನಹಳ್ಳಿ ಗ್ರಾಮದಲ್ಲಿ ಇರುವ ಶ್ರೀ ದಿಗ್ವಿಜಯ ಗ್ರಾಮೀಣ ಶಿಕ್ಷಣ ಸಂಸ್ಥೆಯಲ್ಲಿ ಪೇಮೆಂಟ್ ಆಧಾರದ ಮೇಲೆ ಸೀಟ್ ಪಡೆದಿದ್ರು. ದಿಗ್ವಿಜಯ ಸಂಸ್ಥೆಯ ಆಡಳಿತ ಮಂಡಳಿ ಈ ವಿದ್ಯಾರ್ಥಿನಿಯಿಂದ ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ಬಿಎ, ಎಂಎ ಪದವಿಯ ಅಂಕಪಟ್ಟಿಯನ್ನ ಮತ್ತು ಟಿಸಿಯನ್ನ ಪರಿಶೀಲನೆಗಾಗಿ ಪಡೆದುಕೊಂಡಿದ್ದಾರೆ. ಈ ವಿದ್ಯಾರ್ಥಿನಿಯು 2020-2021 ಸಾಲಿನಲ್ಲಿ ಮೊದಲನೇ ಸೆಮಿಸ್ಟರ್ ಪರೀಕ್ಷೆಯನ್ನ ಬರೆದು ಉತ್ತೀರ್ಣಳು ಆಗುತ್ತಾಳೆ. ಇದಾದ ಬಳಿಕ ತನ್ನ ಆರೋಗ್ಯದಲ್ಲಿ ಸಮಸ್ಯೆಯಿಂದ ಶಿಕ್ಷಣವನ್ನ ಮುಂದುವರಿಸಲು ಸಾಧ್ಯವಾಗದೆ ತನ್ನ ಮನೆಯಲ್ಲಿಯೇ ಉಳಿದುಕೊಳ್ಳುತ್ತಾಳೆ. ಆರೋಗ್ಯ ಚೇತರಿಕೆಯಾದ ಬಳಿಕ 2024ರಲ್ಲಿ ಪರಿಶೀಲನೆಗಾಗಿ ನೀಡಿದ್ದ ತನ್ನ ಮೂಲ ಅಂಕಪಟ್ಟಿಗಳನ್ನ ನೀಡುವಂತೆ ಕಾಲೇಜಿನ ಬಳಿ ಹೋಗಿ ಕಾಲೇಜಿನ ಆಡಳಿತ ಮಂಡಳಿಯ ಸಿಬ್ಬಂದಿಗಳು ತನ್ನ ಮುಂದಿನ 3 ಸೆಮಿಸ್ಟರ್ಗಳ ಹಣ ಪೂರ್ತಿ ಪಾವತಿ ಮಾಡುವಂತೆ ಬೇಡಿಕೆ ಇಡುತ್ತಾರೆ. ವಿದ್ಯಾರ್ಥಿನಿಯು ನಾನು ಪರೀಕ್ಷೆಯನ್ನೇ ಬರೆಯದೆ ಫೀಸ್ ಹಣವನ್ನ ಯಾಕೆ ಕಟ್ಟಲಿ ಎಂದು ಪ್ರಶ್ನಿಸಿದಾಗ, ನೀನು ಉಳಿದ ಪರೀಕ್ಷೆಗಳನ್ನ ಬರೆಯಲು ಪರೀಕ್ಷಾ ಮಂಡಳಿಯ ಅನುಮತಿಯನ್ನ ಪಡೆದು ನಿನಗೆ ತಿಳಿಸುತ್ತೇವೆ, ಆವಾಗ ಬಂದು 80,000 ರೂಪಾಯಿಗಳನ್ನ ಕಟ್ಟಿ ಎಂದು ಹೇಳಿ ಕಳಿಸುತ್ತಾರೆ. ಕೆಲವು ತಿಂಗಳ ನಂತರ ಈ ವಿದ್ಯಾರ್ಥಿನಿ ಕಾಲೇಜಿನ ಬಳಿ ಹೋಗಿ ಈ ವಿಚಾರವಾಗಿ ವಿಚಾರಿಸಿದಾಗ, ನೀನು ಪರೀಕ್ಷೆ ಬರೆಯುವ ಹಾಕಿಲ್ಲ ಎಂದು ಪರೀಕ್ಷಾ ಮಂಡಳಿಯವರು ತಿಳಿಸುತ್ತಾರೆ ಎಂದು ಹೇಳಿ ಕಳಿಸುತ್ತಾರೆ. ವಿದ್ಯಾರ್ಥಿನಿಯು ಓದುವ ಛಲ ಬಿಡದೆ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಪ್ರಾಂಶುಪಾಲರನ್ನ ಭೇಟಿ ಮಾಡಿ ಆಡಳಿತ ಮಂಡಳಿಯ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಪ್ರಾಂಶುಪಾಲರಿಗೆ ಕರೆ ಮಾಡಿ ಪರೀಕ್ಷೆ ನೀಡುವಂತೆ ಕೇಳಿಕೊಳ್ಳುತ್ತಾರೆ. ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಪ್ರಾಂಶುಪಾಲರು ಕರೆ ಮಾಡಿದ ನಂತರ ಕಾಲೇಜಿನ ಬಳಿ ಬಂದ ವಿದ್ಯಾರ್ಥಿನಿಯು ಪರೀಕ್ಷೆ ಬರೆಯಲು ಅವಕಾಶ ಕೊಡುವಂತೆ ಕೇಳಿಕೊಂಡಾಗ ಫೀಸ್ ಹಣದ ಬಗ್ಗೆ ತಕರಾರು ತೆಗೆದು ಗಲಾಟೆ ಮಾಡಿ ಕಳಿಸಿದ್ದಾರೆ. ಇಲ್ಲಿಂದ ನನ್ನ ಅಂಕಪಟ್ಟಿಗಳನ್ನ ವಾಪಸ್ ಪಡೆದು ಬೇರೆ ಕಾಲೇಜಿನಲ್ಲಿ ಓದುತ್ತೇನೆ ಎಂಬ ನಿರ್ಧಾರಕ್ಕೆ ಬಂದು ತನ್ನ ಅಂಕಪಟ್ಟಿಗಳನ್ನ ವಾಪಸ್ ನೀಡಿ ಎಂದು ಕೇಳಿದಾಗ ವಿದ್ಯಾರ್ಥಿನಿ ಪ್ರಾಂಶುಪಾಲರು, ನಿನ್ನ ಅಂಕಪಟ್ಟಿಗಳು ಇಲ್ಲ, ನೀನು ಶಿಕ್ಷಣ ಪಡೆಯುವ ಸಂದರ್ಭದಲ್ಲಿ ಇದ್ದ ನಾಗೇಶ್ ಎಂಬ ಪ್ರಾಂಶುಪಾಲರು ನಿನ್ನ ಎಲ್ಲಾ ಅಂಕಪಟ್ಟಿಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ, ಅವರು ಕಾಲೇಜಿಗೆ ಬರುತ್ತಿಲ್ಲ, ಅವರ ಬಳಿಯೇ ನಿನ್ನ ಅಂಕಪಟ್ಟಿ ಪಡೆದುಕೋ ಎಂದು ಹೇಳಿ ಪತ್ರವೊಂದನ್ನ ಪ್ರಾಂಶುಪಾಲರು ನೀಡಿರುತ್ತಾರೆ. ಕೊನೆಯದಾಗಿ ವಿದ್ಯಾರ್ಥಿನಿ ತನ್ನ ತಂದೆಯೊಂದಿಗೆ ಕಾಲೇಜಿನ ಬಳಿ ಹೋದಾಗ, ನಮ್ಮಲ್ಲಿ ನಿನ್ನ ಅಂಕಪಟ್ಟಿ ಇಲ್ಲಿಂದ ಹೊರಟು ಹೋಗು ಎಂದು ಅವಮಾನಿಸಿ ಗೆಟ್ ಔಟ್ ಎಂದು ಗದರಿ ಆಚೆಗೆ ಕಳಿಸುತ್ತಾರೆ. ನಂತರ ಪೊಲೀಸ್ ಮೂಲಕ ತನ್ನ ಅಂಕಪಟ್ಟಿ ಸಿಗುವುದೆಂಬ ಆಶಯದಿಂದ ಸಮೀಪದ ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ತನ್ನ ಮನದಾಳದ ಮಾತುಗಳನ್ನ ದುಃಖಭರಿತವಾಗಿ ತೋಡಿಕೊಂಡಿದ್ದಾಳೆ. ದಿಗ್ವಿಜಯ ಗ್ರಾಮೀಣ ಶಿಕ್ಷಣ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿಯಾದ ಭರತ್ ಕುಮಾರ್ ಅವರಿಂದ ಇದೇ ರೀತಿ ಇನ್ನು ಅನೇಕ ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾಗಿದೆ ಎಂಬುದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗುತ್ತಿದೆ. ನನ್ನ ಭವಿಷ್ಯದ ಪ್ರಶ್ನೆ, ನನ್ನ ಅಂಕಪಟ್ಟಿಗಳನ್ನ ದಯಮಾಡಿಕೊಡಿ ಎಂದು ದಯನೀಯವಾಗಿ ಅಂಗಲಾಚಿ ಬೇಡಿಕೊಂಡರೂ ಸಹ ಅಂಕಪಟ್ಟಿ ನೀಡದೆ ಸಿಬ್ಬಂದಿ ವರ್ಗ ನಿರ್ಲಕ್ಷ್ಯ ಮಾಡಿದೆ. ಇತ್ತ ಪೊಲೀಸ್ ಇಲಾಖೆಗೆ ಆಡಳಿತ ಮಂಡಳಿ ವಿರುದ್ಧ ದೂರು ನೀಡಿದರೂ ಸಹ ಅಂಕಪಟ್ಟಿಗಳು ಸಿಗುತ್ತಿಲ್ಲ. ವಿದ್ಯಾಭ್ಯಾಸವನ್ನ ಮುಂದುವರಿಸುವ ಆಸೆ ಹೊತ್ತ ವಿದ್ಯಾರ್ಥಿನಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ವಿದ್ಯಾರ್ಥಿನಿಗೆ ಸಹಾಯ ಮಾಡ್ತಾರಾ ಎಂಬುದನ್ನ ಕಾದು ನೋಡಬೇಕಿದೆ. ಗೊತ್ತಿರುತ್ತೆ, ಸ್ವಲ್ಪ ರೂಲ್ಸ್ ಗೊತ್ತಿರುತ್ತೆ. ನಾನು ಯೂನಿವರ್ಸಿಟಿಗೆ ಹೋಗಿ ಭೇಟಿ ಮಾಡಿ, ಸರ್ ನನಗೆ ಈ ತರ ಸಮಸ್ಯೆ ಆಗಿದೆ ಅಂತ ಯೂನಿವರ್ಸಿಟಿಯವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ಅವ್ರು ನನಗೆ ಮಾರ್ಕ್ಸ್ ಹೇಳ್ತಾರೆ, ನಿಮ್ಮ ಮಾರ್ಕ್ಸ್ ಕಾರ್ಡ್ ಬಿ.ಎಡ್ ಮಾರ್ಕ್ಸ್ ಕಾರ್ಡ್ ನಂಬರು ಕೂಡ ನನಗೆ ಬರ್ದು ಕೊಡ್ತಾರೆ. ಮತ್ತು ನಿಮ್ಗೊಂದು ಆಪ್ಷನ್ ಇದೆ, ಏನು ಈಗ ಫಸ್ಟ್ ಸೆಮ್ದು ನಿಮ್ಮ ಮಾರ್ಕ್ಸ್ ಕಾರ್ಡ್ ಏನಿದೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ತೊಗೊಂಬಂದು ಯೂನಿವರ್ಸಿಟಿ ಸಬ್ಮಿಟ್ ಮಾಡಿ ಕ್ಯಾನ್ಸಲೇಷನ್ ಮಾಡಿಕೊಂಡು ಮತ್ತೆ ರೀಜಾಯಿನ್ ಆಗಬೇಕು. ಅದಕ್ಕೆ ಈ ಫೆಬ್ರವರಿ 28ಗೆ ಲಾಸ್ಟ್ ಡೇಟ್ ಅವ್ರಿಗೂ ಇದೆ, ಹೋಗಿ ಕಾಂಟ್ಯಾಕ್ಟ್ ಮಾಡಿ ಯಾಕೆ ಕೊಡಲ್ಲ ಅಂತಲೂ ಕೂಡ ಕೇಳ್ತಾರೆ. ಅದಾದಮೇಲೆ ನಾನು ಡಯಟ್ ಆಫೀಸ್ ಹತ್ರಕ್ಕೂ ಹೋಗಿ ಡಯಟ್ ಪ್ರಿನ್ಸಿಪಲ್ ಕೂಡ ಅವರು ಹೇಳ್ತಾರೆ. ಅವರು ಒಳ್ಳೆ ರೀತಿಯಲ್ಲೇ ಅವರಿಗೆ ಮುಖ್ಯ ಕಾರ್ಯದರ್ಶಿಗಳಾದ ಭರತ್ವರೆಗೂ ಕೂಡ ಫೋನ್ ಮಾಡಿ ಹೇಳ್ತಾರೆ. ಅದಾದಮೇಲೆ ಅವ್ರಿಗೆ ಆಯಿತು ನೋಡ್ತೀವಿ ಕೊಡ್ತೀವಿ ಇಲ್ಲ ಅಂತ ಹಿಂಗೆ ಹೇಳಿ ಕಳಿಸ್ತಾರೆ. ನಾನು ಫೋನ್ ರಿಸೀವ್ ಮಾಡಿದರೆ ಫೋನು ಕೂಡ ರಿಸೀವ್ ಮಾಡಿಲ್ಲ. ಅವ್ರು ಸರ್ ಹೇಳಿದ್ರು ಈಕೆದು ಫೋನ್ ರಿಸೀವ್ ಮಾಡಿ ಅಂತ ಹೇಳಿದರು, ರಿಸೀವ್ ಕೂಡ ಮಾಡಲಿಲ್ಲ. ಅದಾದಮೇಲೆ ನಾನು ಪ್ರಾಂಶುಪಾಲರಿಗೆ ಮತ್ತೆ ಫೋನ್ ಮಾಡಿ, ಮೇಡಮ್ ಕೊಡೋಕೆ ಹೇಳಿದಾರಲ್ಲ ಕೊಡಿ ಅಂತ ಹೇಳಿ, ಇಲ್ಲಮ್ಮ ಫುಲ್ ಫೀಸ್ ಕಟ್ಟೋರ್ಗೂ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಸರ್ ಮೇಡಮ್ 45,000 ಹೇಳಿದ್ರಲ್ಲ, ಇವಾಗ ಮತ್ತೆ ಎಷ್ಟು ಕಟ್ಟಬೇಕಾಗ? ನಾನು 85,000 ಕೇಳ್ತಿದ್ದಾರೆ ಕಣಮ್ಮ.
ಅಂತ ಹೇಳ್ತಾರೆ. ಅಂದ್ರೆ ಸ್ಟಾರ್ಟಿಂಗು 45,000 ಕೊಟ್ಟಿದ್ರಾಗ ಇಷ್ಟಿತ್ತು ಮಾರ್ಕ್ಸ್ ಕಾರ್ಡ್ ಇತ್ತು ಕೊಡ್ತೇನೆ ಅಂತ ಹೇಳಿದ್ರು. ನಾನು ಯಾವಾಗ ಡಯಟ್ ಪ್ರಿನ್ಸಿಪಾಲ್ ಕಡೆಯಿಂದ ನಾನು ಫೋನ್ ಮಾಡಿಸಿದ್ರೆ ಅದಾದ್ಮೇಲೆ ಮತ್ತೆ 85,000 ಕೇಳ್ತಿದ್ದಾರೆ. ಆ ನಡುವೆ ಅವ್ರ ಕಾಲೇಜಲ್ಲಿ ಇಲ್ಲ ಅಂದವರು ಮತ್ತೆ ಡಯಟ್ ಪ್ರಿನ್ಸಿಪಲ್ ಫೋನ್ ಮಾಡಿ ಹೇಳಿದ್ಮೇಲೆ 85,000 ಕೊಟ್ರೆ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇದಕ್ಕೆ ನಮಗೆ ಯಾವ ತರ ನಾವು ನ್ಯಾಯ ಕೇಳಬೇಕು ಅಂತ ಹೇಳ್ಬಿಟ್ಟು ನಮ್ಮ ತಂದೆಯವ್ರನ್ನ ನಾವು ಕರ್ಕೊಂಡೋಗಿ ವಿಚಾರಿಸಿ ಮತ್ತೊಮ್ಮೆ ಕಾಲೇಜಿಗೆ ವಿಸಿಟ್ ಮಾಡಿದಾಗ ಅವ್ರು ಮತ್ತೆ ನಮ್ಮ ಹತ್ರ ಇಲ್ಲ, ನೀವು ಯಾರಿಗೆ ಕೊಟ್ಟಿದ್ದೀರಾ, ನೀವು ಜಾಯಿನ್ ಆದ ಟೈಮಲ್ಲಿ ಇದ್ದಂಥ ಪ್ರಾಂಶುಪಾಲರದೇ ಹೊಣೆ, ಹೋಗಿ ಅಲ್ಲೇ ವಿಚಾರಿಸ್ಕೊಳ್ಳಿ ಅಂತ ಸ್ವಲ್ಪ ಜೋರಾಗಿ ದಬ್ಬಾಳಿಕೆಯಿಂದನೂ ಮಾತಾಡ್ತಾರೆ. ಸ್ವಲ್ಪ ಹೋಗಿ ಗೆಟ್ ಔಟ್ ಆಫ್ ಮೈ ಕಾಲೇಜ್ ಅಂತಲೂ ಹೇಳಿದ್ರು. ಏಕವಚನದಲ್ಲಿ ಕೂಡ ಅವಳು ಅಂತಾನು ಕೂಡ ಮಾತಾಡ್ಸಿದ್ರು. ಬೇಜಾರಾಯ್ತು. ಅದಾದ್ಮೇಲೆ ನೆಕ್ಸ್ಟು ಇದಕ್ಕೆ ನಾವು ಈಗ ಯಾರಿಗಾದ್ರೂ ಕಂಪ್ಲೇಂಟ್ ಕೊಟ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ ಅಂತಂದ್ರು. ಈಗ ನಮಗೆ ಜವಾಬ್ದಾರಿ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡಿದ್ರು, ಒಂದು ಪೇಪರಲ್ಲಿ ರಿಟರ್ನ್ ಆಗಿ ಬರ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪ್ರಾಂಶುಪಾಲರ ಕಡೆಯಿಂದ ನಮ್ಮ ಜವಾಬ್ದಾರಿ ಇಲ್ಲ, ಆವಾಗ ಇದ್ದಂಥ ಪ್ರಾಂಶುಪಾಲರ ಜವಾಬ್ದಾರಿ ಅಂತ ಈ ಥರ ಬೇಜವಾಬ್ದಾರಿ. ಸರ್ ನಾನು ಕೇಳೋದು, ನಾವು ಒಂದು ಸಂಸ್ಥೆನ ನಂಬಿ ಬಂದು ಸೇರ್ಕೋತೀವಿ. ಸೊ ಸಂಸ್ಥೆನಲ್ಲಿ ಇದು ಅವರು ಎಲ್ಲ ಪ್ರತಿಯೊಂದಕ್ಕೂ ಕೊಟ್ಟಿದ್ದಾರೆ. ID ಕಾರ್ಡ್ ಕೊಟ್ಟಿದ್ದಾರೆ, ರೆಸಿಪ್ಟ್ ಕೂಡ ಕೊಟ್ಟಿದ್ದಾರೆ. ನೋಡಿ, ಇದು ID ಕಾರ್ಡು, ಇದು ರೆಸಿಪ್ಟು. ಸೊ ಇಷ್ಟೆಲ್ಲ ಇದ್ದು ಕೂಡ ಅವ್ರೇನಂದ್ರೆ ಗೊತ್ತಾ ಸರ್, ನೀನು ಯಾರೋ ಗೊತ್ತೇ ಇಲ್ಲ ನನಗೆ, ನೀವ್ಯಾರೋ ನನಗೆ ಗೊತ್ತೇ ಇಲ್ಲ, ಹೋಗಮ್ಮ ಏನು ಮಾಡ್ಕೋತೀಯ ಮಾಡ್ಕೊ, ನಾನು ನೋಡೇ ಇಲ್ಲ ಅಂತಾರೆ. ನಾನು ನೋಡೇ ಇಲ್ಲ ಅಂತ ಹೆಂಗೆ ಸರ್ ಹೇಳ್ತಾರೆ? ಅವ್ರಿಗೆ ನಾನು ಪೇ ಮಾಡಿದ್ದೀನಿ. ಈವನ್ ಸೆಮಿಸ್ಟರಲ್ಲೂ ಕೂಡ ಹಾಲ್ ಟಿಕೆಟ್ 5,000 ಪೇ ಮಾಡೋವರೆಗೂ ಫೈನಲ್ ಕೊಡಲಿಲ್ಲ ನನಗೆ. ನಾನು ಹೇಳ್ತಾರೆ ಸರ್, ಸಂಸ್ಥೆನಲ್ಲಿ ಫೀಸ್ನ ಇಸ್ಕೊಳ್ಳಿ, ಇಲ್ಲ ಅಂತಲ್ಲ. ನಾವು ಬಡ ಮಕ್ಳು ಇರ್ತೀವಿ, ಎಷ್ಟೋ ಜನ ನೊಂದಂಥ ಮಕ್ಳು ಇರ್ತಾರೆ, ಹಿಂಗೂ ಎಷ್ಟೋ ಜನ ಕೇಸ್ಗಳಾಗಿದ್ದಾವೆ, ನೊಂದಿರ್ತಾರೆ, ಅವರು ನಂಬಿ ಬಂದಿರ್ತಾರೆ, ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ. ಶಿಕ್ಷಣದ ಜೊತೆ ಈ ಥರ ಅವಹೇಳನಕಾರಿ ಘಟನೆಗಳು ನಡೆದ್ರೆ ಯಾವ ಥರ ಇರ್ತಾರೆ ಸರ್? ನಾನು ಈ ಮುಖಾಂತರ ಮೀಡಿಯಾದಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನನ್ನಂತ ನೊಂದಿರೋ ಹೆಣ್ಮಕ್ಳು ತುಂಬ ಜನ ಇದ್ದಾರೆ. ಅವ್ರಿಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಷ್ಟೋ ಪ್ರಾಬ್ಲಮ್ಗಳಿದ್ದಾವೆ. ಅವ್ರಿಗೆ ಆಗಲಿ ನಮಗೆ ಆಗಲಿ ನನ್ನ ಒಂದು ಇದ್ರ ಮುಖಾಂತರ ನ್ಯಾಯ ಸಿಗಲಿ ಅನ್ನೋದು ನನ್ನ ಆಶಯ. ನನ್ನ ಮಾರ್ಕ್ಸ್ ಕಾರ್ಡು, ನನ್ನ ಇದು ಸರ್, ನಾನು ಕಷ್ಟಪಟ್ಟು ಓದಿದ್ದೀನಿ ಸರ್, ನಾನು ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಸರ್. ಅಷ್ಟು ಕಷ್ಟಪಟ್ಟು ಓದಿ ಇವತ್ತು ನಾನು ಓದಿ ಕಷ್ಟಪಟ್ಟು ಮಾರ್ಕ್ಸ್ ಕಾರ್ಡ್ ತೆಗ್ದಿರೋ ಮಾರ್ಕ್ಸ್ ಕಾರ್ಡ್ನ ನನಗೆ ಕೊಡೋದಕ್ಕೆ ಇಷ್ಟು ಸತಾಯಿಸ್ತಾರಲ್ಲ ಸರ್. ನಾನು ಇವತ್ತು ಆಯ್ತು ದುಡ್ಡು ಕೊಡ್ತೀನಿ ಕೊಡಿ ಅಂದರೆ ಇವಾಗ ಇಲ್ಲ ಅಂತ ಹೇಳ್ಬಿಟ್ಟು ಈಸಿಯಾಗಿ ಕೈ ಚೆಲ್ತಿದ್ದಾರೆ. ಇದು ಯಾವ ರೀತಿ ಸಿಸ್ಟಮ್ ನನಗೆ ಗೊತ್ತಿಲ್ಲ ಸರ್. ನಾನು ಕೇಳ್ಕೊಳ್ಳೋದಿಷ್ಟೇ, ನೊಂದು ಬಂದು ಹೆಣ್ಮಕ್ಳು ಇವತ್ತು ಹೆಣ್ಣು ಕಲ್ತ್ರೆ ಒಂದು ಜಾಗನೇ ಇರೋದು ದೇವಾಲಯ, ಶಿಕ್ಷಣ ವ್ಯವಸ್ಥೆ, ಶಿಕ್ಷಣ ಸಂಸ್ಥೆಗಳು. ಇಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ನಮಗೆ ಸೆಕ್ಯೂರಿಟಿ ಜೊತೆಗೆ ಶಿಕ್ಷಣ ಕೊಡೋದು ತುಂಬ ಇದು. ಅಂಥ ಜಾಗದಲ್ಲಿ ನಮಗೆ ಈ ಥರ ಭಯ ಎದುರಿಸೋವಂಥ ಕೆಲಸ ಮಾಡಿದಾಗ ನಾವು ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ ಸರ್. ಈ ಮೂಲಕ ಕೇಳ್ಕೊಳ್ಳೋದಿಷ್ಟೇ, ಎಷ್ಟೋ ಜನಕ್ಕೆ ಹೆಲ್ಪ್ ಆಗಲಿ, ಎಲ್ಲ ಹೆಣ್ಮಕ್ಳಾಗಿರ್ಬೋದು, ಯಾವುದೇ ಒಂದು ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು, ನನಗೂ ಇದ್ರ ಮುಖಾಂತರ ನ್ಯಾಯ ಸಿಗಬೇಕು ಅಂತ ನಾನು ನಿಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ಕೊತೀನಿ ಸರ್. ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್? ಈ ವಿಚಾರವಾಗಿ ನಾವು ಇಷ್ಟೆಲ್ಲ ಆದಮೇಲೆ ಕಂಪ್ಲೇಂಟ್ ಕೊಡ್ಕೊಳ್ಳಿ. ಕಂಪ್ಲೇಂಟ್ ಕೊಡೋದಕ್ಕೆ 3 ದಿವಸ ನಾವು ದಂಡೇಶ್ವರ ಪೊಲೀಸ್ ಠಾಣೆಗೂ ಕೂಡ ನಾವು ಬಂದಿದ್ವಿ. ನಾವು ಬಂದ ವೇಳೆಯಲ್ಲಿ ಸರ್ಗಳು, ಸಬ್ ಇನ್ಸ್ಪೆಕ್ಟರ್ ಅಥವಾ ಮುಖ್ಯ ನಿರೀಕ್ಷಕರು ಯಾರೂ ಇರಲಿಲ್ಲ. ಸೊ ಆದ್ರೂ ಇವತ್ತು 3ನೇ ದಿವಸ ಬಂದು ನಮ್ಮ ತಂದೆಯವರ ಜೊತೆ ಬಂದು ಕಂಪ್ಲೇಂಟು ಕೂಡ ಕೊಟ್ಟಿದ್ದೀವಿ. ನಾವು ಕಂಪ್ಲೇಂಟ್ ಬರ್ದು ಕೊಟ್ಟಿದ್ವಿ, ಅದಿನ್ನೂ ಪ್ರೋಸೆಸ್ಸಲ್ಲಿದೆ ಸರ್. ಇದ್ರ ಮುಖಾಂತರ ನಮಗೆ ನ್ಯಾಯ ಸಿಗುತ್ತೆ, ನಾವು ಪೊಲೀಸ್ ಆಯುಕ್ತರಲ್ಲಿ ಅವ್ರ ಕಡೆಯಿಂದ ನಮಗೆ ನ್ಯಾಯ ಸಿಗುತ್ತೆ ಅನ್ನೋದು ಒಂದು ನಮ್ಮ ನಿರೀಕ್ಷೆ ಇದೆ ಸರ್. ಇದು ನಾನು ನಂಬ್ತಾ ಇದ್ದೀನಿ, ಅವ್ರೂ ನಂಬಿದ್ದೀನಿ. ಅದೇ ರೀತಿ ಮೀಡಿಯಾದವರು ನಿಮ್ಮನ್ನು ಕೂಡ ನಾನು ನಂಬಿದ್ದೀನಿ ಸರ್. ಇದ್ರ ಮುಖಾಂತರ ನಮಗೆ ನ್ಯಾಯ ಕೊಡಿ ಅಂತ ನಾನು ಕೇಳ್ಕೊತೀನಿ.